Hello students, welcome to my YouTube channel. It's Math Time. ಈ ಚಾನೆಲ್ ಅಲ್ಲಿ ನಾನು ಫಸ್ಟ್ PUC ಮ್ಯಾಥಮೆಟಿಕ್ಸ್ ಕೋರ್ಸ್ ನ ಸ್ಟಾರ್ಟ್ ಮಾಡಿದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ಎಕ್ಸರ್ಸೈಸ್ 1.3 ಅಲ್ಲಿ ಇರೋ ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ನಾವು ಎಕ್ಸರ್ಸೈಸ್ 1.4 ಅಲ್ಲಿ ಇರೋ ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡಬೇಕು. ಅದನ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ವೆನ್ ಡಯಾಗ್ರಾಮ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಸೊ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ವೆನ್ ಡಯಾಗ್ರಾಮ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಹಾಗೆ ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸೆಟ್ ಥಿಯರಿ ಪ್ರೀವಿಯಸ್ ವಿಡಿಯೋಸ್ ಏನಿದೆ ಅದಷ್ಟರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅದನ್ನ ನೋಡಿ ಈ ವಿಡಿಯೋ ನೋಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಸೊ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಸ್ಟಾರ್ಟ್. ಏನು ವೆನ್ ಡಯಾಗ್ರಾಮ್ ಅಂದ್ರೆ ರಿಲೇಷನ್ ಬಿಟ್ವೀನ್ ದ ಸೆಟ್ಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ವೆನ್ ಡಯಾಗ್ರಾಮ್. ಅಂದ್ರೆ ನಾವು ಸೆಟ್ಸ್ ನ ನಡುವೆ ಇರೋ ರಿಲೇಷನ್ ನ ವೆನ್ ಡಯಾಗ್ರಾಮ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಯೂನಿವರ್ಸಲ್ ಸೆಟ್ ಈಸ್ ರೆಪ್ರೆಸೆಂಟೆಡ್ ಬೈ ರೆಕ್ಟ್ಯಾಂಗಲ್ ಅಂಡ್ ಇಟ್ಸ್ ಸಬ್ಸೆಟ್ಸ್ ಬೈ ಸರ್ಕಲ್ಸ್. ಅಂದ್ರೆ ನಾವು ಯೂನಿವರ್ಸಲ್ ಸೆಟ್ ನ ರೆಕ್ಟ್ಯಾಂಗಲ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಹಾಗೆ ಅದರ ಸಬ್ಸೆಟ್ಸ್ ನ ತೋರ್ಸಕ್ಕೆ ನಾವು ಸರ್ಕಲ್ಸ್ ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಕೊಡ್ತೀನಿ, ಆಗ ನಿಮಗೆ ಈಸಿಯಾಗಿ ಅರ್ಥ ಆಗತ್ತೆ. ಏನ್ ಕೊಟ್ಟಿದ್ದಾರೆ ಇಲ್ಲಿ, ಯೂನಿವರ್ಸಲ್ ಸೆಟ್ ಅಲ್ಲಿ ನಮಗೆ 1 ಇಂದ 12 ವರೆಗೂ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. ಹಾಗೆ ಎ ಸೆಟ್ ಅಲ್ಲಿ 2, 4, 6, 8 ಕೊಟ್ಟಿದ್ದಾರೆ. ಹಾಗೆ ಬಿ ಸೆಟ್ ಅಲ್ಲಿ ನಮಗೆ 1, 3, 5, 7 ಅನ್ನೋ ಎಲಿಮೆಂಟ್ಸ್ ನ ಕೊಟ್ಟಿದ್ದಾರೆ. ಈಗ ನಾವು ಇದರ ವೆನ್ ಡಯಾಗ್ರಾಮ್ ಹೇಗೆ ಡ್ರಾ ಮಾಡೋದು, ಇಲ್ಲಿ ನೋಡಿ. ಇಲ್ಲಿ ನಿಮಗೆ ಒಂದು ರೆಕ್ಟ್ಯಾಂಗಲ್ ಕಾಣ್ತಾ ಇದೆ ಅಲ್ವಾ, ದಿಸ್ ಇಸ್ ಅವರ್ ಯೂನಿವರ್ಸಲ್ ಸೆಟ್. ಇಲ್ಲಿ ನಾವು ಈ ರೀತಿ ಯು ಅಂತ ಬರಿಬೇಕು. ಯು ಅಂದ್ರೆ ಯೂನಿವರ್ಸಲ್ ಸೆಟ್. ಹಾಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಎ ಅಲ್ಲಿ ಇರೋ ಎಲ್ಲಾ ಎಲಿಮೆಂಟ್ಸ್ ಯು ಅಲ್ಲಿ ಇದೆ. ಅಂದ್ರೆ ಏನರ್ಥ, ಎ ಇಸ್ ಸಬ್ಸೆಟ್ ಆಫ್ ಯೂನಿವರ್ಸಲ್ ಸೆಟ್. ಹಾಗೆ ಬಿ ಅಲ್ಲಿರೋ ಎಲಿಮೆಂಟ್ಸ್ ಎಲ್ಲದು ಯೂನಿವರ್ಸಲ್ ಸೆಟ್ ಅಲ್ಲಿ ಇದೆ. ಅಂದ್ರೆ ಬಿ ಕೂಡ ಯೂನಿವರ್ಸಲ್ ಸೆಟ್ಗೆ ಸಬ್ಸೆಟ್ ಆಗುತ್ತೆ. ಈಗ ನಾವು ಸಬ್ಸೆಟ್ಸ್ ನ ವೆನ್ ಡಯಾಗ್ರಾಮ್ ಅಲ್ಲಿ ಯಾವ ರೀತಿ ತೋರಿಸೋದು, ಸರ್ಕಲ್ಸ್ ಇಂದ. ಸೊ ಸರ್ಕಲ್ಸ್ ಡ್ರಾ ಮಾಡೋಣ. ಇದು ನಮ್ಮ ಎ ಸೆಟ್ ಆಯ್ತು. ಹಾಗೆ ಇದು ನಮ್ಮ ಬಿ ಸೆಟ್ ಆಯ್ತು. ಸೊ ಈಗ ನಾವು ಎ ಸೆಟ್ ಅಲ್ಲಿ ಇರೋ ಎಲಿಮೆಂಟ್ಸ್ ನ ಬರೆಯೋಣ. ಯಾವ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, 2, 4, 6, 8. ಅದನ್ನ ನಾವು ಈ ಸರ್ಕಲ್ ಒಳಗಡೆ ಬರಿಬೇಕು. 2, 4, 6, 8. ಅದೇ ರೀತಿ ಬಿ ಸೆಟ್ ಅಲ್ಲಿ ಇರೋ ಎಲಿಮೆಂಟ್ಸ್ ನ ಬರೆಯೋಣ. 1, 3, 5, 7. ಈಗ ನೀವು ಇಲ್ಲಿ ನೋಡಿದ್ರೆ ನಾವು ಎ ಮತ್ತೆ ಬಿ ಸೆಟ್ ಅಲ್ಲಿ ಇರೋ ಎಲಿಮೆಂಟ್ಸ್ ನ ಬರ್ದಿದೀವಿ. ಹಾಗಾದ್ರೆ ಉಳಿದಿರೋ ಎಲಿಮೆಂಟ್ಸ್ ಯಾವುದು, ಇಲ್ಲಿ ನೋಡಿ. 1, 2, 3, 4, 5, 6, 7, 8 ಇಷ್ಟು ಎಲಿಮೆಂಟ್ಸ್ ನ ನಾವು ಬರ್ದಿದೀವಿ. ಆದ್ರೆ ಯೂನಿವರ್ಸಲ್ ಸೆಟ್ ಅಲ್ಲಿ 12 ವರೆಗೂ ಕೊಟ್ಟಿದ್ದಾರೆ. ಅಂದ್ರೆ 9, 10, 11, 12 ಇಷ್ಟು ಎಲಿಮೆಂಟ್ಸ್ ಉಳಿದಿದೆ. ಅದನ್ನ ಎಲ್ಲಿ ಬರಿಬೇಕು, ಇಲ್ಲಿ ಸರ್ಕಲ್ ಇಂದ ಹೊರಗಡೆ ಉಳಿದಿರೋ ಎಲಿಮೆಂಟ್ಸ್ ನ ಬರಿಬೇಕು. ಇಲ್ಲಿ 9 ಬರೆಯೋಣ, ಇಲ್ಲಿ 10 ಬರೆಯೋಣ, ಎಲ್ಲಿ ಬೇಕಾದ್ರೂ ಬರಿಬೋದು. ಇಲ್ಲಿ 11, ಇಲ್ಲಿ 12 ಈ ರೀತಿ ನಾವು ಬರಿತೀವಿ. ನೀವು ಇಲ್ಲಿ ನೋಡಿದ್ರೆ ಯೂನಿವರ್ಸಲ್ ಸೆಟ್ ಅಲ್ಲಿ 1 ಇಂದ 12 ವರೆಗೂ ಎಲ್ಲ ಎಲಿಮೆಂಟ್ಸ್ ಇದೆ. ಹಾಗೆ ಎ ಸೆಟ್ ಅಲ್ಲಿ 2, 4, 6, 8 ಇದೆ. ಹಾಗೆ ಬಿ ನ ನೋಡಿದ್ರೆ ನೀವು 1, 3, 5, 7 ನ ನಾವು ಬರ್ದಿದೀವಿ. ಸೊ ಈ ರೀತಿ ನಾವು ವೆನ್ ಡಯಾಗ್ರಾಮ್ ನ ಬರಿತೀವಿ. ಅರ್ಥ ಆಯ್ತಾ ಎಲ್ರಿಗೂ? ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಯೂನಿವರ್ಸಲ್ ಸೆಟ್ ಕೊಟ್ಟಿದ್ದಾರೆ, ಎ ಸೆಟ್ ಕೊಟ್ಟಿದ್ದಾರೆ, ಹಾಗೆ ಬಿ ಸೆಟ್ ಕೊಟ್ಟಿದ್ದಾರೆ. ಇದನ್ನ ರಬ್ ಮಾಡ್ತೀನಿ. ಇಲ್ಲಿ ನಾವು ಇದರ ವೆನ್ ಡಯಾಗ್ರಾಮ್ ನ ಬರೆಯೋಣ. ಸೊ ಇಲ್ಲೂ ಕೂಡ ಯೂನಿವರ್ಸಲ್ ಸೆಟ್ ಅಲ್ಲಿ 1 ಇಂದ 12 ವರೆಗೂ ಎಲಿಮೆಂಟ್ಸ್ ನ ಕೊಟ್ಟಿದ್ದಾರೆ. ಹಾಗೆ ಎ ಸೆಟ್ ಅಲ್ಲಿ 2, 4, 6, 8 ಅಂತ ಕೊಟ್ಟಿದ್ದಾರೆ. ಅಂಡ್ ಬಿ ಸೆಟ್ ಅಲ್ಲಿ 6 ಮತ್ತೆ 8 ಕೊಟ್ಟಿದ್ದಾರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಬಿ ಅಲ್ಲಿ ಇರೋ ಎಲಿಮೆಂಟ್ಸ್ ಎಲ್ಲ ಎ ಅಲ್ಲಿ ಇದೆ. 6 ಮತ್ತೆ 8 ಇಲ್ಲೂ ಇದೆ, ಹಾಗೆ ಇಲ್ಲೂ ಇದೆ. ಅಂದ್ರೆ ಏನರ್ಥ, ಬಿ ಇಸ್ ಸಬ್ಸೆಟ್ ಆಫ್ ಎ ಅಂತ ಅರ್ಥ. ಅದೇ ರೀತಿ ಎ ಅಲ್ಲಿ ಇರೋ ಎಲಿಮೆಂಟ್ಸ್ ಎಲ್ಲದು ಯೂನಿವರ್ಸಲ್ ಸೆಟ್ ಅಲ್ಲಿ ಇದೆ. ಅಂದ್ರೆ ಏನರ್ಥ, ಎ ಇಸ್ ದ ಸಬ್ಸೆಟ್ ಆಫ್ ಯೂನಿವರ್ಸಲ್ ಸೆಟ್. ಎ ಇಸ್ ಸಬ್ಸೆಟ್ ಆಫ್ ಯು. ಸೊ ಇದನ್ನ ನಾವು ವೆನ್ ಡಯಾಗ್ರಾಮ್ ಅಲ್ಲಿ ಯಾವ ರೀತಿ ಡ್ರಾ ಮಾಡೋದು, ಇಲ್ಲಿ ನೋಡಿ. ದಿಸ್ ಈಸ್ ಅವರ್ ಯೂನಿವರ್ಸಲ್ ಸೆಟ್. ಈಗ ಏನ್ ಮಾಡೋಣ, ಸ್ಮಾಲ್ ಸೆಟ್ ಯಾವ್ದಿದೆ ಅದರ ಸರ್ಕಲ್ ನ ಫಸ್ಟ್ ನಾವಿಲ್ಲಿ ಡ್ರಾ ಮಾಡೋಣ. ಸೊ ಇದು ನಮ್ಮ ಬಿ ಸೆಟ್ ಆಯ್ತು. ಹಾಗೆ ಬಿ ಸೆಟ್ ಅಲ್ಲಿ ಯಾವ ಎಲಿಮೆಂಟ್ಸ್ ಇದೆ, 6 ಮತ್ತೆ 8. ಅದನ್ನ ನಾವು ಇದ್ರೊಳಗೆ ಬರಿಬೇಕು. ನೆಕ್ಸ್ಟ್ ನಾವು ಎ ಸೆಟ್ ನ ಡ್ರಾ ಮಾಡೋಣ. ಸೊ ಇದು ನಮ್ಮ ಎ ಸೆಟ್ ಆಯ್ತು. ಎ ಸೆಟ್ ಅಲ್ಲಿ 6 ಮತ್ತೆ 8 ಅಂತೂ ಮೊದಲೇ ಇದೆ. ಉಳ್ಕೊಂಡಿದ್ದು ಯಾವುದು, 2 ಮತ್ತೆ 4. ಅದನ್ನ ನಾವು ಇಲ್ಲಿ ಬರೆಯೋಣ. ಈಗ ಇದಿಷ್ಟು ಎಲಿಮೆಂಟ್ಸ್ ನ ಬಿಟ್ಟು ಯೂನಿವರ್ಸಲ್ ಸೆಟ್ ಅಲ್ಲಿ ಉಳ್ಕೊಂಡಿರೋ ಎಲಿಮೆಂಟ್ಸ್ ಯಾವುದು,
2 4 6 8 ನ ಬಿಟ್ಟು ಉಳಿದಿರೋ ಎಲಿಮೆಂಟ್ಸ್ ನ ನಾವು ಸರ್ಕಲ್ ಇಂದ ಹೊರಗಡೆ ಬರೀಬೇಕು. ಸೊ ಯಾವ್ದಾವ್ದು ಬರುತ್ತೆ? 1 3 5 7 9 10 11 and 12. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಎ ಸೆಟ್ ಅಲ್ಲಿ 2 4 6 8 ಬರುತ್ತೆ, ಹಾಗೆ ಬಿ ಸೆಟ್ ಅಲ್ಲಿ 6 ಮತ್ತೆ 8 ನ ಬರೆದಿದ್ದೀವಿ. ಸೊ ಈ ರೀತಿ ನಾವು ವೆನ್ ಡಯಾಗ್ರಾಮ್ ನ ಬರಿತೀವಿ. ಎಲ್ರಿಗೂ ಅರ್ಥ ಆಯ್ತಾ? ನೆಕ್ಸ್ಟ್ ನಾವು ವೆನ್ ಡಯಾಗ್ರಾಮ್ ನ ಎಲ್ಲಿ ಮತ್ತೆ ಹೇಗೆ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ ನೆಕ್ಸ್ಟ್ ಪೇಜ್ ಅಲ್ಲಿ. ಆಪರೇಷನ್ ಆನ್ ಸೆಟ್ಸ್ ಅಲ್ಲಿ ನಾವು 3 ಟಾಪಿಕ್ಸ್ ಡಿಸ್ಕಸ್ ಮಾಡ್ತೀವಿ. ಯೂನಿಯನ್ ಆಫ್ ಸೆಟ್ಸ್, ಇಂಟರ್ಸೆಕ್ಷನ್ ಆಫ್ ಸೆಟ್ಸ್, ಹಾಗೆ ಡಿಫರೆನ್ಸ್ ಆಫ್ ಸೆಟ್ಸ್. ಅದರಲ್ಲಿ ಮೊದಲನೇದು ಯೂನಿಯನ್ ಆಫ್ ಸೆಟ್ಸ್. ಯೂನಿಯನ್ಗೆ ನಾವು ಈ ರೀತಿ ಸಿಂಬಲ್ ನ ಯೂಸ್ ಮಾಡ್ತೀವಿ, ಕ್ಯಾಪಿಟಲ್ ಲೆಟರ್ ಯು ತರ. ಹಾಗಾದ್ರೆ ಯೂನಿಯನ್ ಆಫ್ ಸೆಟ್ಸ್ ಅಂದ್ರೆ ಏನು? ಲೆಟ್ ಎ ಅಂಡ್ ಬಿ ಬಿ ಎನಿ ಟೂ ಸೆಟ್ಸ್. ದ ಯೂನಿಯನ್ ಆಫ್ ಎ ಅಂಡ್ ಬಿ ಇಸ್ ದ ಸೆಟ್ ವಿಚ್ ಕನ್ಸಿಸ್ಟ್ಸ್ ಆಫ್ ಆಲ್ ದ ಎಲಿಮೆಂಟ್ಸ್ ಆಫ್ ಎ ಅಂಡ್ ಆಲ್ ದ ಎಲಿಮೆಂಟ್ಸ್ ಆಫ್ ಬಿ. ನಮಗೆ 2 ಸೆಟ್ಸ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಎ ಮತ್ತೆ ಬಿ. ಅದೆರಡರ ಯೂನಿಯನ್ ಏನಾಗಿರುತ್ತೆ? ಯಾವ ಸೆಟ್ ಅಲ್ಲಿ ಎ ಮತ್ತೆ ಬಿ ಅಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ಇರುತ್ತೋ ಅದು ಎ ಯೂನಿಯನ್ ಬಿ ಆಗಿರುತ್ತೆ. ಹಾಗೆ ನಾವು ಎ ಯೂನಿಯನ್ ಬಿ ನ ಈ ರೀತಿ ಡಿನೋಟ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ನಮಗೆ 2 ಸೆಟ್ಸ್ ಕೊಟ್ಟಿದ್ದಾರೆ, ಎ ಮತ್ತೆ ಬಿ. ಇದೆರಡರ ಯೂನಿಯನ್ ಏನಾಗುತ್ತೆ? ಇಲ್ಲಿ ನೋಡಿ, ಎ ಯೂನಿಯನ್ ಬಿ ಅಲ್ಲಿ ನಾವು ಎ ಮತ್ತೆ ಬಿ ಎರಡರಲ್ಲೂ ಇರೋ ಎಲ್ಲಾ ಎಲಿಮೆಂಟ್ಸ್ ಬರಿಬೇಕು. ಸೊ ಮೊದಲು ನಾವು ಎ ಅಲ್ಲಿರೋ ಎಲಿಮೆಂಟ್ಸ್ ಬರೆಯೋಣ. 1 2 3 4 5 6 7 8. ಈಗ ಬಿ ಅಲ್ಲಿರೋ ಎಲಿಮೆಂಟ್ಸ್ ನೋಡಿ, 6 7 8 ಇಲ್ಲೂ ಇದೆ, ಹಾಗೆ ಇಲ್ಲೂ ಇದೆ. ಆದ್ರೆ ನಾವು ಒಂದು ಸೆಟ್ ಅಲ್ಲಿ ಎಲಿಮೆಂಟ್ಸ್ ನ ರಿಪೀಟ್ ಮಾಡಿ ಬರೆಯೋ ಹಾಗಿಲ್ಲ. ಹಾಗಾಗಿ ನಾವು 6 7 8 ನ ಬಿಟ್ಟು ಉಳಿದಿರೋ ಎಲಿಮೆಂಟ್ಸ್ ನ ಇಲ್ಲಿ ಬರೆಯೋಣ. 9 10 11. ಹಾಗಾದ್ರೆ ಎ ಯೂನಿಯನ್ ಬಿ ನ ವೆನ್ ಡಯಾಗ್ರಾಮ್ ಅಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು? ಇಲ್ಲಿ ನೋಡಿ, ಈ ರೆಕ್ಟ್ಯಾಂಗಲ್ ಏನಿದೆ ಇದು ಯೂನಿವರ್ಸಲ್ ಸೆಟ್. ಸೊ ಇಲ್ಲಿ ಯು ಅಂತ ಬರೆಯೋಣ. ಈಗ ನಾವು ಎ ಮತ್ತೆ ಬಿ ಗೆ ಇಲ್ಲಿ ಸರ್ಕಲ್ಸ್ ನ ಡ್ರಾ ಮಾಡೋಣ. ಇದು ನಮ್ಮ ಎ ಸೆಟ್ ಆಯ್ತು, ಹಾಗೆ ಇದು ನಮ್ಮ ಬಿ ಸೆಟ್ ಆಯ್ತು. ಈಗ ನೀವು ಕಾಮನ್ ಇರೋ ಎಲಿಮೆಂಟ್ಸ್ ಯಾವುದು ನೋಡಿ, 6 7 8 ಇಲ್ಲೂ ಇದೆ, ಹಾಗೆ ಇಲ್ಲೂ ಇದೆ. ಸೊ ಅದನ್ನ ನಾವು ಈ ಮಧ್ಯ ಇರೋ ಪಾರ್ಟ್ ಅಲ್ಲಿ ಬರಿಬೇಕು. 6 7 8 ಇಲ್ಲಿ ಯಾಕೆ ಬರೆದ್ವಿ ಅಂತ ಗೊತ್ತಾಯ್ತಾ? ಈ ಪಾರ್ಟ್ ಏನಿದೆ ಈ ಎಲಿಮೆಂಟ್ಸ್ ಎಗೂ ಸೇರುತ್ತೆ, ಹಾಗೆ ಬಿಗೂ ಸೇರುತ್ತೆ. ಹಾಗಾಗಿ ನಾವು ಇಲ್ಲಿ ಮಧ್ಯದ ಪಾರ್ಟ್ ಅಲ್ಲಿ ಬರಿಬೇಕು. ಹಾಗೇನೆ ಎ ಅಲ್ಲಿ ಉಳಿದಿರೋ ಎಲಿಮೆಂಟ್ಸ್ ಯಾವುದು? 1 2 3 4 5. ಅದನ್ನ ನಾವು ಇಲ್ಲಿ ಬರಿಬೇಕು. 1 2 3 4 5. ಹಾಗೆ ಬಿ ಅಲ್ಲಿ 6 7 8 ಅಂತೂ ಇಲ್ಲಿದೆ. ಉಳಿದಿರೋ ಎಲಿಮೆಂಟ್ಸ್ ಯಾವುದು? 9 10 11. ಅದನ್ನ ನಾವು ಇಲ್ಲಿ ಬರಿಬೇಕು. 9 10 11. ಈ ರೀತಿ ನಾವು ಎ ಯೂನಿಯನ್ ಬಿ ನ ರೆಪ್ರೆಸೆಂಟ್ ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಾ ಎಲ್ರಿಗೂ? ಹಾಗೆ ಯೂನಿಯನ್ ಆಫ್ ಸೆಟ್ಸ್ ಕೆಲವೊಂದು ಪ್ರಾಪರ್ಟೀಸ್ ನ ಫಾಲೋ ಮಾಡುತ್ತೆ. ಅದರಲ್ಲಿ ಫಸ್ಟ್ ಒನ್ ಕಾಮ್ಯುಟೇಟಿವ್ ಲಾ. ಏನು ಹಾಗಂದ್ರೆ ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು ಬಿ ಯೂನಿಯನ್ ಎ. ನೀವು ಎ ಯೂನಿಯನ್ ಬಿ ಆದ್ರೂ ಮಾಡಿ, ಬಿ ಯೂನಿಯನ್ ಎ ಆದ್ರೂ ಮಾಡಿ, ಎರಡು ಒಂದೇ ಆಗಿರುತ್ತೆ. ಅಂದ್ರೆ ಎ ಯೂನಿಯನ್ ಬಿ, ಬಿ ಯೂನಿಯನ್ ಎ ಯಾವಾಗ್ಲೂ ಈಕ್ವಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಏನಿದೆ? ಅಸೋಸಿಯೇಟಿವ್ ಲಾ. ಇದನ್ನ ನೋಡಿ, ನಾವು ಎ ಯೂನಿಯನ್ ಬಿ ಮಾಡಿ ಅದಾದ್ಮೇಲೆ ಯೂನಿಯನ್ ಸಿ ಮಾಡಿದ್ರೆ ಇದು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? ಎ ಯೂನಿಯನ್ ಬಿ ಯೂನಿಯನ್ ಸಿ. ಅಂದ್ರೆ ನಾವು ಇಲ್ಲಿ ಮೊದಲು ಎ ಯೂನಿಯನ್ ಬಿ ಮಾಡಿದೀವಿ, ನಂತರ ಯೂನಿಯನ್ ಸಿ ಮಾಡಿದೀವಿ. ಬಟ್ ಇಲ್ಲಿ ಮೊದಲು ನಾವು ಬಿ ಯೂನಿಯನ್ ಸಿ ಮಾಡಿದೀವಿ, ಅದಾದ್ಮೇಲೆ ಯೂನಿಯನ್ ಎ ಮಾಡಿದೀವಿ. ಅಂದ್ರೆ ನಮಗೆ 3 ಸೆಟ್ಸ್ ಕೊಟ್ಟಿದ್ದಾಗ ನಾವು ಯಾವುದೇ ರೀತಿ ಯೂನಿಯನ್ ಮಾಡಿದ್ರು ಕೂಡ ಅದು ಈಕ್ವಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಏನಿದೆ? ಲಾ ಆಫ್ ಐಡೆಂಟಿಟಿ. ನಮಗೆ ಒಂದು ಸೆಟ್ ಎ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ನಾವು ಎ ಯೂನಿಯನ್ 5 ಮಾಡಿದ್ರೆ, 5 ಅಂದ್ರೆ ಎಂಟಿ ಸೆಟ್, ನಾವು ಎ ಯೂನಿಯನ್ ಎಂಟಿ ಸೆಟ್ ಮಾಡಿದ್ರೆ ನಮಗೇನು ಸಿಗುತ್ತೆ? ಏನೇ ಸಿಗುತ್ತೆ. ಸೊ ಇದೇ ರೀತಿ ನೆಕ್ಸ್ಟ್ ಯಾವ್ದಿದೆ? ಐಡೆಂಪೋಟೆಂಟ್ ಲಾ. ಏನು ಹಾಗಂದ್ರೆ ನಾವು ಎ ಸೆಟ್ ಜೊತೆಗೇನೆ ಯೂನಿಯನ್ ಮಾಡಿದ್ರೆ ನಮಗೇನು ಸಿಗುತ್ತೆ? ನಮಗೆ ಎ ಸೆಟ್ಟೇ ಸಿಗುತ್ತೆ. ಸೊ ದಿಸ್ ಈಸ್ ಐಡೆಂಪೋಟೆಂಟ್ ಲಾ. ಅದೇ ರೀತಿ ನೆಕ್ಸ್ಟ್ ಏನಿದೆ? ಲಾ ಆಫ್ ಯು. ಯು ಅಂದ್ರೆ ಯೂನಿವರ್ಸಲ್ ಸೆಟ್. ಏನಿದು? ಇಲ್ಲಿ ನಾವು ಎ ಯೂನಿಯನ್ ಯೂನಿವರ್ಸಲ್ ಸೆಟ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ? ಯೂನಿವರ್ಸಲ್ ಸೆಟ್ಟೇ ಸಿಗುತ್ತೆ. ಸೊ ದಿಸ್ ಈಸ್
ಲಾ ಆಫ್ ಯು. ಸೊ ಯೂನಿಯನ್ ಆಫ್ ಸೆಟ್ಸ್ ಈ 5 ಪ್ರಾಪರ್ಟೀಸ್ನ ಫಾಲೋ ಮಾಡುತ್ತೆ. ಅರ್ಥ ಆಯ್ತಾ ಎಲ್ರಿಗೂ? ಸೊ ಯೂನಿಯನ್ ಆಫ್ ಸೆಟ್ಸ್ ಆದ್ಮೇಲೆ ನೆಕ್ಸ್ಟ್ ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಇದೆ, ಅದೇನು ಅಂತ ನೋಡೋಣ ನೆಕ್ಸ್ಟ್ ಪೇಜ್ ಅಲ್ಲಿ. ಸೊ ಆಪರೇಷನ್ ಆನ್ ಸೆಟ್ಸ್ ಅಲ್ಲಿ ನೆಕ್ಸ್ಟ್ ಬರೋದು ಇಂಟರ್ಸೆಕ್ಷನ್ ಆಫ್ ಸೆಟ್ಸ್. ಹಾಗಾದ್ರೆ ನಾವು ಇಂಟರ್ಸೆಕ್ಷನ್ ನ ಯಾವ ಸಿಂಬಲ್ ಅಲ್ಲಿ ಡಿನೋಟ್ ಮಾಡ್ತೀವಿ? ಇಲ್ಲಿ ನೋಡಿ, ನ ಉಲ್ಟಾ ಮಾಡಿ ಬರೆದ್ರೆ ಇದು ಇಂಟರ್ಸೆಕ್ಷನ್ ನ ಸಿಂಬಲ್. ಡೆಫಿನೇಷನ್ ಏನ್ ಕೊಟ್ಟಿದ್ದಾರೆ? ದ ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಎ ಅಂಡ್ ಬಿ ಇಸ್ ದ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ವಿಚ್ ಆರ್ ಕಾಮನ್ ಟು ಬೋತ್ ಎ ಅಂಡ್ ಬಿ. ನಮಗೆ 2 ಸೆಟ್ಸ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಎ ಮತ್ತೆ ಬಿ. ಅದೆರಡರ ಇಂಟರ್ಸೆಕ್ಷನ್ ಅಲ್ಲಿ ಯಾವ ಎಲಿಮೆಂಟ್ಸ್ ಬರುತ್ತೆ? ಎ ಮತ್ತೆ ಬಿಗೂ ಕಾಮನ್ ಇರೋ ಎಲಿಮೆಂಟ್ಸ್ ಬರುತ್ತೆ. ಒಂದು ಎಕ್ಸಾಂಪಲ್ ನೋಡೋಣ. ನಮ್ಗೆ ಇಲ್ಲಿ ಎ ಮತ್ತೆ ಬಿ 2 ಸೆಟ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವ ಎಲಿಮೆಂಟ್ಸ್ ಇದೆ ಅಂತ ನೀವು ನೋಡಬಹುದು. ಹಾಗಾದ್ರೆ ಎ ಇಂಟರ್ಸೆಕ್ಷನ್ ಬಿ ಅಲ್ಲಿ ಯಾವ ಎಲಿಮೆಂಟ್ಸ್ ಬರುತ್ತೆ? ಎ ಮತ್ತೆ ಬಿ ಎರಡರಲ್ಲೂ ಕಾಮನ್ ಇರೋ ಎಲಿಮೆಂಟ್ಸ್ ಬರುತ್ತೆ. ಯಾವ ಎಲಿಮೆಂಟ್ಸ್ ಕಾಮನ್ ಇದೆ? ಇಲ್ಲಿ ನೋಡಿ, 6, 7, 8 ಇಲ್ಲೂ ಇದೆ, ಹಾಗೆ ಬಿ ಸೆಟ್ ಅಲ್ಲೂ ಇದೆ. ಸೊ ಈ 3 ಎಲಿಮೆಂಟ್ಸ್ ಎ ಇಂಟರ್ಸೆಕ್ಷನ್ ಬಿ ಅಲ್ಲಿ ಬರುತ್ತೆ. 6, 7, 8. ಸೊ ಇದು ಎ ಇಂಟರ್ಸೆಕ್ಷನ್ ಬಿ ಆಯ್ತು. ಹಾಗಾದ್ರೆ ಇದನ್ನ ವೆನ್ ಡಯಾಗ್ರಾಮ್ ಅಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು? ಇಲ್ಲಿ ನೋಡಿ, ಇದು ನಮ್ಮ ಯೂನಿವರ್ಸಲ್ ಸೆಟ್, ಹಾಗೆ ಇದು ನಮ್ಮ ಎ ಸೆಟ್ ಆಯ್ತು, ಹಾಗೆ ಇದು ಬಿ ಸೆಟ್ ಆಯ್ತು. ಇಂಟರ್ಸೆಕ್ಷನ್ ನಲ್ಲಿ ಇರೋ ಎಲಿಮೆಂಟ್ಸ್ ನ ನಾವು ಈ ಮಧ್ಯ ಇರೋ ಪಾರ್ಟ್ ಅಲ್ಲಿ ಬರೀಬೇಕು. 6, 7, 8. ಹಾಗೆ ನಿಮ್ಗೆ ಯಾರಾದ್ರೂ ಎ ಇಂಟರ್ಸೆಕ್ಷನ್ ಬಿ ಯಾವುದು ಅಂತ ಕೇಳಿದ್ರೆ ನೀವು ಈ ಮಧ್ಯ ಇರೋ ಪಾರ್ಟ್ ನ ಈ ರೀತಿ ಶೇಡ್ ಮಾಡಬೇಕು. ಸೊ ಇದು ನಮ್ಮ ಎ ಇಂಟರ್ಸೆಕ್ಷನ್ ಬಿ. ಎ ಇಂಟರ್ಸೆಕ್ಷನ್ ಬಿ ನ ನಾವು ಈ ರೀತಿ ವೆನ್ ಡಯಾಗ್ರಾಮ್ ನ ಮೂಲಕ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಎಲ್ರಿಗೂ ಅರ್ಥ ಆಯ್ತು ಅನ್ಕೋತೀನಿ. ಹಾಗೆ ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಅಲ್ಲೂ ಕೂಡ ಕೆಲವೊಂದು ಪ್ರಾಪರ್ಟೀಸ್ ಇದೆ. ಟೋಟಲ್ 6 ಪ್ರಾಪರ್ಟೀಸ್ ಇದೆ. ಅದರಲ್ಲಿ ಫಸ್ಟ್ ಒನ್ ಕಾಮ್ಯುಟೇಟಿವ್ ಲಾ. ಏನು ಹಾಗಂದ್ರೆ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಬಿ ಇಂಟರ್ಸೆಕ್ಷನ್ ಎ. ಅಂದ್ರೆ ನಾವು ಎ ಇಂಟರ್ಸೆಕ್ಷನ್ ಬಿ ಮಾಡಿದ್ರು ಅಥವಾ ಬಿ ಇಂಟರ್ಸೆಕ್ಷನ್ ಎ ಮಾಡಿದ್ರು ಎರಡು ಒಂದೇ ಆಗಿರುತ್ತೆ. ಇದೆರಡು ಯಾವಾಗ್ಲೂ ಈಕ್ವಲ್ ಆಗಿ ಇರುತ್ತೆ. ನೆಕ್ಸ್ಟ್ ಏನಿದೆ? ಅಸೋಸಿಯೇಟಿವ್ ಲಾ. ಅಸೋಸಿಯೇಟಿವ್ ಲಾ ಅಂದ್ರೇನು? ಇಲ್ಲಿ ನೋಡಿ, ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಅಂದ್ರೆ ನಾವು ಮೊದಲು ಬಿ ಇಂಟರ್ಸೆಕ್ಷನ್ ಸಿ ಮಾಡಿದ್ರು ಅಥವಾ ಎ ಇಂಟರ್ಸೆಕ್ಷನ್ ಬಿ ಮಾಡಿದ್ರು ಎರಡು ಯಾವಾಗ್ಲೂ ಸೇಮ್ ಬರುತ್ತೆ. ನೆಕ್ಸ್ಟ್ ಏನಿದೆ? ಲಾ ಆಫ್ ಫೈ. ಫೈ ಅಂದ್ರೆ ಎಂಟಿ ಸೆಟ್. ನಾವು ಒಂದು ಸೆಟ್ ಏನ ಎಂಟಿ ಸೆಟ್ ಜೊತೆ ಇಂಟರ್ಸೆಕ್ಷನ್ ಮಾಡಿದ್ರೆ ನಮಗೆ ರಿಸಲ್ಟ್ ಏನ್ ಬರುತ್ತೆ? ಎಂಟಿ ಸೆಟ್ ಬರುತ್ತೆ. ಅದೇ ರೀತಿ ನಾವು ಎ ಸೆಟ್ ನ ಯೂನಿವರ್ಸಲ್ ಸೆಟ್ ಜೊತೆ ಇಂಟರ್ಸೆಕ್ಷನ್ ಮಾಡಿದ್ರೆ ನಮಗೆ ಆನ್ಸರ್ ಏನ್ ಸಿಗುತ್ತೆ? ಎ ಸೆಟ್ ಸಿಗುತ್ತೆ. ನೆಕ್ಸ್ಟ್ ಏನಿದೆ? ಐಡೆಂಪೊಟೆಂಟ್ ಲಾ. ಏನು ಹಾಗಂದ್ರೆ ನಾವು ಎ ಸೆಟ್ ನ ಎ ಸೆಟ್ ಜೊತೆಗೇನೆ ಇಂಟರ್ಸೆಕ್ಷನ್ ಮಾಡಿದ್ರೆ ನಮಗೆ ರಿಸಲ್ಟ್ ಅಲ್ಲಿ ಏನೇ ಸಿಗುತ್ತೆ. ಅದೇ ರೀತಿ ಲಾಸ್ಟ್ ಏನಿದೆ? ಈ ಡಿಸ್ಟ್ರಿಬ್ಯೂಟಿವ್ ಲಾ. ನಮಗೆ ಈ ರೀತಿ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ. ಇದು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ. ದಿಸ್ ಈಸ್ ಅವರ್ ಡಿಸ್ಟ್ರಿಬ್ಯೂಟಿವ್ ಲಾ. ಇದೆಲ್ಲ ಒಂದು ರೀತಿ ಫಾರ್ಮುಲಾ ಇದ್ದಂಗೆ, ಇದನ್ನ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಯೂಸ್ ಮಾಡ್ಕೋಬಹುದು. ಸೊ ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಎಲ್ರಿಗೂ ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ನೋಡೋಣ. ಸೊ ನಮಗೆ ನೆಕ್ಸ್ಟ್ ಆಪರೇಷನ್ ಯಾವ್ದು ಕೊಟ್ಟಿದ್ದಾರೆ? ಡಿಫರೆನ್ಸ್ ಆಫ್ ಸೆಟ್ಸ್. ಡಿಫರೆನ್ಸ್ ನ ನಾವು ಡೈರೆಕ್ಟ್ ಎಕ್ಸಾಂಪಲ್ ನ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಎರಡು ಸೆಟ್ಸ್ ನ ಡಿಫರೆನ್ಸ್ ಹೇಗೆ ಫೈಂಡ್ ಮಾಡ್ತೀವಿ? ಒಂದು ಸೆಟ್ ಇಂದ ಇನ್ನೊಂದು ಸೆಟ್ ನ ಸಬ್ಟ್ರಾಕ್ಟ್ ಮಾಡ್ತೀವಿ. ಹಾಗಾದ್ರೆ ನಮಗೆ 2 ಸೆಟ್ಸ್ ಕೊಟ್ಟಿದ್ದಾರೆ, ಎ ಮತ್ತೆ ಬಿ. ಇದೆರಡರ ಡಿಫರೆನ್ಸ್ ಏನಾಗುತ್ತೆ? ಎ ಮೈನಸ್ ಬಿ ಅಲ್ಲಿ ಯಾವ ಯಾವ ಎಲಿಮೆಂಟ್ಸ್ ಬರುತ್ತೆ? ನಾವು ಇಲ್ಲಿ ಎ ಇಂದ ಬಿ ಸೆಟ್ ನ ಸಬ್ಟ್ರಾಕ್ಟ್ ಮಾಡ್ತಾ ಇರೋದ್ರಿಂದ ನೀವು ಎ ಸೆಟ್ ನ ಫೋಕಸ್ ಮಾಡಬೇಕು. ಈಗ ನಾವು ಇಲ್ಲಿ ಯಾವ ಎಲಿಮೆಂಟ್ಸ್ ಬರಿತೀವಿ ಅಂದ್ರೆ ಎ ಮತ್ತೆ ಬಿ ಅಲ್ಲಿ ಎರಡರಲ್ಲೂ ಕಾಮನ್ ಇರೋ ಎಲಿಮೆಂಟ್ಸ್ ನ ಬಿಟ್ಟು ಎ ಸೆಟ್ ಅಲ್ಲಿ ಯಾವ ಎಲಿಮೆಂಟ್ಸ್ ಉಳಿದಿರುತ್ತೋ ಅದನ್ನ ನಾವು ಬರಿಬೇಕು. ಹಾಗಾದ್ರೆ ಎ ಮತ್ತೆ ಬಿ ಅಲ್ಲಿ ಯಾವ ಎಲಿಮೆಂಟ್ಸ್ ಕಾಮನ್ ಇದೆ? 6, 7, 8 ಇಲ್ಲೂ ಇದೆ, ಹಾಗೆ ಇಲ್ಲೂ ಇದೆ. ಈ 6, 7, 8 ನ ಬಿಟ್ಟು ಎ ಸೆಟ್ ಅಲ್ಲಿ ಉಳಿದಿರೋ ಎಲಿಮೆಂಟ್ಸ್ ಯಾವುದು? 1, 2, 3, 4 and 5. ಇದಿಷ್ಟು ಎಲಿಮೆಂಟ್ಸ್ ಎ ಮೈನಸ್ ಬಿ ಅಲ್ಲಿ ಬರುತ್ತೆ. ಅದೇ ರೀತಿ ಬಿ ಮೈನಸ್ ಎ ಅಲ್ಲಿ ಯಾವ ಎಲಿಮೆಂಟ್ಸ್ ಬರುತ್ತೆ? ಈಗ ನಾವು ಬಿ ಸೆಟ್ ಇಂದ ಎ ಸೆಟ್ ನ ಸಬ್ಟ್ರಾಕ್ಟ್ ಮಾಡ್ತಿರೋದ್ರಿಂದ ನಿಮ್ಮ ಫೋಕಸ್ ಎಲ್ಲ
ಬಿ ಸೆಟ್ ಮೇಲೆ ಇರಬೇಕು. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಈ ಎರಡರಲ್ಲೂ ಕಾಮನ್ ಇರೋ ಎಲಿಮೆಂಟ್ಸ್ ಬಿಟ್ಟು ಬಿ ಸೆಟ್ ಅಲ್ಲಿ ಯಾವ ಎಲಿಮೆಂಟ್ಸ್ ಉಳ್ಕೊಂಡಿರುತ್ತೋ ಅದನ್ನ ನಾವು ಇಲ್ಲಿ ಬರಿತೀವಿ. ಯಾವ್ದು ಬರುತ್ತೆ? 9, 10 ಅಂಡ್ 11. ಸೊ ಬಿ ಮೈನಸ್ ಎ ಅಲ್ಲಿ ಈ 3 ಎಲಿಮೆಂಟ್ಸ್ ಬರುತ್ತೆ. ಈಗ ನೀವು ಎ ಮೈನಸ್ ಬಿ ಮತ್ತೆ ಬಿ ಮೈನಸ್ ಎ ಎರಡನ್ನು ಅಬ್ಸರ್ವ್ ಮಾಡಿದ್ರೆ ಎರಡರಲ್ಲೂ ಸೇಮ್ ಎಲಿಮೆಂಟ್ಸ್ ಇದೆಯಾ? ಎರಡರಲ್ಲೂ ಬೇರೆ ಬೇರೆ ಎಲಿಮೆಂಟ್ಸ್ ಇದೆ. ಅಂದ್ರೆ ಏನರ್ಥ? ನಾವು ಏನ್ ಕನ್ಕ್ಲೂಷನ್ಗೆ ಬರಬಹುದು? ಎ ಮೈನಸ್ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಮೈನಸ್ ಎ. ಅರ್ಥ ಆಗ್ತಾ ಇದೆಯಾ ಎಲ್ರಿಗೂ? ಸೊ ನೆಕ್ಸ್ಟ್ ನಾವು ಡಿಫರೆನ್ಸ್ ಆಫ್ ಸೆಟ್ಸ್ ನ ವೆನ್ ಡಯಾಗ್ರಾಮ್ ಅಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು ನೋಡೋಣ. ಇಲ್ಲಿ ನೋಡಿ, ಇದು ನಮ್ಮ ಎ ಸೆಟ್, ಹಾಗೆ ಇದು ಬಿ ಸೆಟ್ ಆಯ್ತು. ಇದರಲ್ಲಿ ಈಗ ಎ ಮೈನಸ್ ಬಿ ಪಾರ್ಟ್ ಯಾವುದು? ಇಲ್ಲಿ ನೋಡಿ, ಇದಿಷ್ಟು ನಮ್ಮ ಎ ಮೈನಸ್ ಬಿ ಪಾರ್ಟ್. ರೆಡ್ ಕಲರ್ ಅಲ್ಲಿ ಇದನ್ನ ಬರಿತಾ ಇದ್ದೀನಿ. ಸೊ ಇದಿಷ್ಟು ಎ ಮೈನಸ್ ಬಿ ಪಾರ್ಟ್. ಇಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಬರುತ್ತೆ? 1, 2, 3, 4, 5. 1, 2, 3, 4, 5. ಸೊ ದಿಸ್ ಈಸ್ ಎ ಮೈನಸ್ ಬಿ. ಹಾಗೇನೆ ಬಿ ಮೈನಸ್ ಎ ಪಾರ್ಟ್ ಯಾವುದು? ಇಲ್ಲಿ ನೋಡಿ, ಬ್ಲೂ ಕಲರ್ ಅಲ್ಲಿ ಏನ್ ಡ್ರಾ ಮಾಡ್ತಾ ಇದೀನಲ್ಲ, ಇದಿಷ್ಟು ಬಿ ಮೈನಸ್ ಎ ಪಾರ್ಟ್. ಸೊ ಇಲ್ಲಿ ಯಾವ ಎಲಿಮೆಂಟ್ಸ್ ಬರುತ್ತೆ? ಬಿ ಮೈನಸ್ ಎ ಅಲ್ಲಿರೋ ಎಲಿಮೆಂಟ್ಸ್ ಬರುತ್ತೆ. 9, 10, 11. ಸೊ ದಿಸ್ ಈಸ್ ಬಿ ಮೈನಸ್ ಎ. ಹಾಗೆ ಇಲ್ಲಿ ಈ ಪಾರ್ಟ್ ನೋಡಿ, ಈ ಪಾರ್ಟ್ ಉಳ್ಕೊಂಡಿದೆ. ಬ್ಲ್ಯಾಕ್ ಕಲರ್ ಅಲ್ಲಿ ಬರಿತಿದ್ದೀನಲ್ಲ, ಏನಿದು? ಎ ಇಂಟರ್ಸೆಕ್ಷನ್ ಬಿ. ಇದು ಎ ಮತ್ತೆ ಬಿ ಎರಡಕ್ಕೂ ಕಾಮನ್ ಇರೋ ಪಾರ್ಟ್. ಇಲ್ಲಿ ಯಾವ ಎಲಿಮೆಂಟ್ಸ್ ಬರುತ್ತೆ? ಕಾಮನ್ ಎಲಿಮೆಂಟ್ಸ್ ಯಾವುದು? 6, 7, 8. ಅದು ಇಲ್ಲಿ ಮಧ್ಯದಲ್ಲಿ ಬರುತ್ತೆ. ಸೊ ಇದು ಎ ಮೈನಸ್ ಬಿ ಪಾರ್ಟ್ ಆಯ್ತು. ಇದಾದ್ಮೇಲೆ ಮಧ್ಯದಲ್ಲಿ ಎ ಮತ್ತೆ ಬಿ ಎರಡಕ್ಕೂ ಕಾಮನ್ ಇರೋ ಪಾರ್ಟ್ ಯಾವುದು? ಎ ಇಂಟರ್ಸೆಕ್ಷನ್ ಬಿ. ಹಾಗೆ ಇಲ್ಲಿ ಬ್ಲೂ ಕಲರ್ ಅಲ್ಲಿ ಏನ್ ಬರ್ದಿದ್ದೀನಿ, ಇದಿಷ್ಟು ಬಿ ಮೈನಸ್ ಎ ಪಾರ್ಟ್. ಸೊ ಡಿಫರೆನ್ಸ್ ಬಿಟ್ವೀನ್ ಟೂ ಸೆಟ್ಸ್ ನ ನಾವು ಈ ರೀತಿ ವೆನ್ ಡಯಾಗ್ರಾಮ್ ನ ಮೂಲಕ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ನಾವು ಈ ಚಾಪ್ಟರ್ ನ ಲಾಸ್ಟ್ ಕಾನ್ಸೆಪ್ಟ್ ಏನಿದೆ ನೋಡೋಣ. ಸೊ ಅವರ್ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಕಾಂಪ್ಲಿಮೆಂಟ್ ಆಫ್ ಎ ಸೆಟ್. ಏನು ಹಾಗಂದ್ರೆ, ಕಾಂಪ್ಲಿಮೆಂಟ್ ಆಫ್ ಎ ಈಸ್ ಆಲ್ ದ ಎಲಿಮೆಂಟ್ಸ್ ಆಫ್ ಯು ವಿಚ್ ಆರ್ ನಾಟ್ ದ ಎಲಿಮೆಂಟ್ಸ್ ಆಫ್ ಎ. ಅಂದ್ರೆ ಕಾಂಪ್ಲಿಮೆಂಟ್ ಆಫ್ ಎ ಅಲ್ಲಿ ಯಾವ ಯಾವ ಎಲಿಮೆಂಟ್ಸ್ ಬರುತ್ತೆ? ಯೂನಿವರ್ಸಲ್ ಸೆಟ್ ಅಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ಬರುತ್ತೆ, ಬಟ್ ಎ ಅಲ್ಲಿ ಇರೋ ಎಲಿಮೆಂಟ್ಸ್ ನ ಬಿಟ್ಟು. ಒಂದು ಎಕ್ಸಾಂಪಲ್ ನೋಡೋಣ, ಆಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ. ಕಾಂಪ್ಲಿಮೆಂಟ್ ಆಫ್ ಎ ನ ನಾವು ಈ ರೀತಿ ಡಿನೋಟ್ ಮಾಡ್ತೀವಿ, ಎ ಡ್ಯಾಶ್ ಇಂದ. ಈ ರೀತಿ ಕೊಟ್ಟಿದ್ದಾರೆ ಅಂದ್ರೆ ಏನರ್ಥ? ಎ ಕಾಂಪ್ಲಿಮೆಂಟ್ ಅಂತ ಅರ್ಥ. ಎ ಕಾಂಪ್ಲಿಮೆಂಟ್ ಈಸ್ ದ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಯು ಅಂಡ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಎ. ಅಂದ್ರೆ ಎ ಕಾಂಪ್ಲಿಮೆಂಟ್ ಅಲ್ಲಿ ಬರೋ ಎಲಿಮೆಂಟ್ಸ್ ಯಾವ ರೀತಿ ಇರಬೇಕು ಅಂತ ಕೊಟ್ಟಿದ್ದಾರೆ. ಅದು ಯೂನಿವರ್ಸಲ್ ಸೆಟ್ಗೆ ಬಿಲಾಂಗ್ ಆಗಬೇಕು, ಬಟ್ ಎ ಸೆಟ್ಗೆ ಬಿಲಾಂಗ್ ಆಗೋ ಹೋಗಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಯೂನಿವರ್ಸಲ್ ಸೆಟ್ ಅಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ಬರುತ್ತೆ, ಬಟ್ ಎ ಅಲ್ಲಿರೋ ಎಲಿಮೆಂಟ್ಸ್ ನ ಬಿಟ್ಟು. ಸೊ ನೆಕ್ಸ್ಟ್ ನಾವು ಎಕ್ಸಾಂಪಲ್ ಏನಿದೆ ನೋಡೋಣ. ಯೂನಿವರ್ಸಲ್ ಸೆಟ್ ಅಲ್ಲಿ ನಮಗೆ 1 ಇಂದ 12 ವರೆಗೂ ಎಲಿಮೆಂಟ್ಸ್ ನ ಕೊಟ್ಟಿದ್ದಾರೆ. ಹಾಗೆ ಎ ಸೆಟ್ ಅಲ್ಲಿ ನಮಗೆ 2, 4, 6, 8 ಅಂತ ಕೊಟ್ಟಿದ್ದಾರೆ. ಸೊ ಎ ಕಾಂಪ್ಲಿಮೆಂಟ್ ಅಲ್ಲಿ ಯಾವ ಎಲಿಮೆಂಟ್ಸ್ ಬರುತ್ತೆ? ಎ ಸೆಟ್ ಅಲ್ಲಿ ಇರೋ ಎಲಿಮೆಂಟ್ಸ್ ನ ಬಿಟ್ಟು ಯೂನಿವರ್ಸಲ್ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಉಳಿದಿದೆ ಅದು ಬರುತ್ತೆ. ಸೊ ಇಲ್ಲಿ ನಮಗೆ 2, 4, 6, 8 ಕೊಟ್ಟಿದ್ದಾರೆ. 2, 4, 6, 8 ನ ಬಿಟ್ಟು ಉಳಿದಿರೋ ಎಲಿಮೆಂಟ್ಸ್ ಇಲ್ಲಿ ನಾವು ಬರೆಯೋಣ. ಯಾವ್ದಾವ್ದು ಬರುತ್ತೆ? 1, 3, 5, 7, 9, 10, 11 and 12. ಸೊ ಇದಿಷ್ಟು ಎ ಕಾಂಪ್ಲಿಮೆಂಟ್ ಅಲ್ಲಿ ಬರೋ ಎಲಿಮೆಂಟ್ಸ್. ಹಾಗಾದ್ರೆ ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ ನ ನಾವು ವೆನ್ ಡಯಾಗ್ರಾಮ್ ಅಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? ಇಲ್ಲಿ ನೋಡಿ, ಈ ರೆಕ್ಟಾಂಗಲ್ ಏನಿದೆ ಇದು ನಮ್ಮ ಯೂನಿವರ್ಸಲ್ ಸೆಟ್, ಹಾಗೆ ಇದು ನಮ್ಮ ಎ ಸೆಟ್ ಆಯ್ತು. ಈಗ ಕಾಂಪ್ಲಿಮೆಂಟ್ ಆಫ್ ಎ ಅಂದ್ರೆ ಏನ್ ಹೇಳಿದೀನಿ? ಎ ಅಲ್ಲಿ ಇರೋ ಎಲಿಮೆಂಟ್ಸ್ ನ ಬಿಟ್ಟು ಯೂನಿವರ್ಸಲ್ ಸೆಟ್ ಅಲ್ಲಿ ಯಾವ ಎಲಿಮೆಂಟ್ಸ್ ಇರುತ್ತೆ ಅದಷ್ಟು ಕೂಡ ಬರುತ್ತೆ ಅಂತ ಹೇಳಿದೀನಿ. ಅಂದ್ರೆ ನಾವು ಇಲ್ಲಿ ವೆನ್ ಡಯಾಗ್ರಾಮ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಈ ಎ ಸೆಟ್ ಏನಿದೆ ಇದರಿಂದ ಆಚೆ ಇರೋ ಇಷ್ಟು ಪಾರ್ಟ್ ಏನಿದೆ ಇದಿಷ್ಟು ಕೂಡ ಎ ಕಾಂಪ್ಲಿಮೆಂಟ್ ಆಗುತ್ತೆ. ಸೊ ಅದಷ್ಟನ್ನು ನಾನು ಶೇಡ್ ಮಾಡ್ತೀನಿ.
ಸೊ ಇದಿಷ್ಟು ಶೇಡ್ ಮಾಡಿರೋ ಪಾರ್ಟ್ ಏನಿದೆ ಎ ಸೆಟ್ನ ಬಿಟ್ಟು ಅದಷ್ಟು ಕೂಡ ಎ ಕಾಂಪ್ಲಿಮೆಂಟ್ ಆಗುತ್ತೆ. ಸೊ ನಾವು ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ನ ವೆನ್ ಡಯಾಗ್ರಾಮ್ನ ಮೂಲಕ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲೂ ಕೂಡ ಕೆಲವೊಂದಷ್ಟು ಪ್ರಾಪರ್ಟೀಸ್ ಇದೆ, ಅದೇನು ಅಂತ ನೋಡೋಣ ನೆಕ್ಸ್ಟ್ ಪೇಜಲ್ಲಿ. ಸೊ ಕಾಂಪ್ಲಿಮೆಂಟ್ ಆಫ್ ಸೆಟ್ಸ್ ಅಲ್ಲಿ ಕೆಲವೊಂದಷ್ಟು ಪ್ರಾಪರ್ಟೀಸ್ ಇದೆ. ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ಕಾಂಪ್ಲಿಮೆಂಟ್ ಲಾಸ್. ಏನಿದೆ ಇಲ್ಲಿ, ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಯು ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಾವು ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಮಾಡಿದ್ರೆ ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಯೂನಿವರ್ಸಲ್ ಸೆಟ್ಗೆ ಈಕ್ವಲ್ ಆಗಿರುತ್ತೆ. ಅದೇ ರೀತಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ಎ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು 5 ಅಂತ ಕೊಟ್ಟಿದ್ದಾರೆ. ಎ ಮತ್ತೆ ಎ ಕಾಂಪ್ಲಿಮೆಂಟ್ ಅಲ್ಲಿ ಯಾವುದೇ ರೀತಿಯ ಕಾಮನ್ ಎಲಿಮೆಂಟ್ಸ್ ಇರೋದಿಲ್ಲ. ಸೊ ಅದು ಯಾವುದಕ್ಕೆ ಈಕ್ವಲ್ ಆಗುತ್ತೆ, ಎಂಟಿ ಸೆಟ್ಗೆ ಈಕ್ವಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಏನಿದೆ, ಡಿ ಮಾರ್ಗನ್ಸ್ ಲಾ. ಏನ್ ಕೊಟ್ಟಿದ್ದಾರೆ ಇಲ್ಲಿ, ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಅದೇ ರೀತಿ ಸೆಕೆಂಡ್ ಒನ್ ಏನಿದೆ, ಎ ಇಂಟರ್ಸೆಕ್ಷನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್. ಇದಕ್ಕೆಲ್ಲ ಪ್ರೂಫ್ ಇರುತ್ತೆ, ಬಟ್ ನಿಮ್ಮ ಸಿಲೆಬಸ್ ಅಲ್ಲಿ ಪ್ರೂಫ್ ಕೊಟ್ಟಿಲ್ಲ, ಹಾಗಾಗಿ ನೀವು ಇದಿಷ್ಟನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಅದೇ ರೀತಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಲಾ ಆಫ್ ಡಬಲ್ ಕಾಂಪ್ಲಿಮೆಂಟೇಶನ್. ನಾವು ಒಂದು ಸೆಟ್ಗೆ 2 ಸಲ ಕಾಂಪ್ಲಿಮೆಂಟ್ ತಗೊಂಡ್ರೆ ಏನ್ ಸಿಗುತ್ತೆ, ಇಲ್ಲಿ ನೋಡಿ, ಎ ಕಾಂಪ್ಲಿಮೆಂಟ್ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಎ. ಅಂದ್ರೆ ನಾವು ಒಂದು ಸೆಟ್ಗೆ 2 ಸಲ ಕಾಂಪ್ಲಿಮೆಂಟ್ ಮಾಡಿದ್ರೆ ನಮಗೆ ಅದೇ ಸೆಟ್ ಸಿಗುತ್ತೆ. ಅದೇ ರೀತಿ ಲಾಸ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಲಾ ಆಫ್ ಎಂಟಿ ಸೆಟ್ ಅಂಡ್ ಯೂನಿವರ್ಸಲ್ ಸೆಟ್. ಏನ್ ಕೊಟ್ಟಿದ್ದಾರೆ ಇಲ್ಲಿ, 5' ಇಸ್ ಈಕ್ವಲ್ ಟು ಯು ಅಂತ ಕೊಟ್ಟಿದ್ದಾರೆ. 5' ಅಂದ್ರೆ ಏನು, ಕಾಂಪ್ಲಿಮೆಂಟ್ ಆಫ್ ಎಂಟಿ ಸೆಟ್. ಕಾಂಪ್ಲಿಮೆಂಟ್ ಆಫ್ ಎಂಟಿ ಸೆಟ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಯೂನಿವರ್ಸಲ್ ಸೆಟ್ಗೆ ಈಕ್ವಲ್ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, U' ಇಸ್ ಈಕ್ವಲ್ ಟು 5 ಅಂತ ಕೊಟ್ಟಿದ್ದಾರೆ. U' ಅಂದ್ರೆ ಏನು, ಕಾಂಪ್ಲಿಮೆಂಟ್ ಆಫ್ ಯೂನಿವರ್ಸಲ್ ಸೆಟ್. ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಎಂಟಿ ಸೆಟ್ಗೆ ಈಕ್ವಲ್ ಆಗಿರುತ್ತೆ. ಸೊ ನಾವು ಕಾಂಪ್ಲಿಮೆಂಟ್ ಆಫ್ ಸೆಟ್ಸ್ ಡಿಸ್ಕಸ್ ಮಾಡ್ತಿದೀವಿ ಅಂದ್ರೆ ನಿಮಗೆ ಇದೆಷ್ಟು ಪ್ರಾಪರ್ಟೀಸ್ ಗೊತ್ತಿರಬೇಕು. ಸೊ ಈ ಚಾಪ್ಟರ್ ನ ಲಾಸ್ಟ್ ಕಾನ್ಸೆಪ್ಟ್ ಕಂಪ್ಲೀಟ್ ಆಯ್ತು. ನಾನು ಈ ವಿಡಿಯೋದಲ್ಲಿ ಹೇಳಿದ ಅಷ್ಟು ಕಾನ್ಸೆಪ್ಟ್ಸ್ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸರ್ಸೈಸ್ 1.4 ನ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.